ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಒಂದು ರಸಭರಿತವಾದ ರಸಗುಲ್ಲವನ್ನು ಮಾಡೋದು ನೋಡೋಣ. ಇದರ ಮಹತ್ವ ಏನು ಅನ್ನೋದು ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ನೋಡ್ತಾ ಇರಿ ವಿಡಿಯೋನ, ಯಾವುದೇ ರೀತಿ ಸ್ಕಿಪ್ ಮಾಡ್ದೇನೆ. ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ನಂದಿನಿ ಹಾಲು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸೋಣ. ಹಾಲು ಈ ಥರ ಚೆನ್ನಾಗಿ ಕುದಿಸೋದ್ರಿಂದ ಪನ್ನೀರ್ ಕೂಡ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಕುದೀತಾ ಇದೆ, ಅದಕ್ಕೆ ನಿಂಬೆ ರಸ ಹಾಕೋಣ. ಒಂದು ಅರ್ಧ ಭಾಗದಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಅರ್ಧ ಲೀಟರ್ ಹಾಲಿಗೆ ಅರ್ಧ ಭಾಗ ನಿಂಬೆಹಣ್ಣು ಅಷ್ಟೇ ಸಾಕು. ಜಾಸ್ತಿ ಹಾಕಿದರೆ ಹುಳಿ ಆಗುತ್ತೆ, ನೋಡಿ ಹಾಕ್ಕೊಳ್ಳಿ. ನೋಡ್ಬೋದು ನೀವು ಈಗ ಹಾಲು ಹೊಡಿತಾ ಇದೆ. ಈಗ ಈ ಥರ ಗಟ್ಟಿಯಾಗಿ ಬರಬೇಕು. ನಿಂಬೆಹಣ್ಣು ಹಾಕಿದ ಮೇಲೆ ಹಾಲನ್ನು ಚೆನ್ನಾಗಿ ಕುದಿಸಿ ಇದೆಲ್ಲ ಪನ್ನೀರ್ ಅದಕ್ಕೆ ಬರೋವರೆಗೂ ಕುದಿಸ್ಬೇಕು. ಇದು ರಸಗುಲ್ಲ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನೋಡಿ, ನೀವು ಮನೇಲೇ ಮಾಡ್ಕೊಳ್ಳುವಂತಹ ರಸಗುಲ್ಲ ಇದು. ಮನೇಲಿ ನನಗೆ ಪನ್ನೀರ್ ಸಿಗಲ್ಲ, ನಾವೆಲ್ಲಿದ್ದ ತರೋದು ಅನ್ನೋರು ಹಾಲನ್ನೇ ಒಡೆದಿರೋ ಹಾಲನ್ನೇ ಬಳಸಿ ನೀವು ರಸಗುಲ್ಲ ಮಾಡ್ಕೋಬೋದು. ಪನ್ನೀರ್ ರೆಡಿಯಾಗಿದೆ. ಈಗ ಸೋಸ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನಿಲ್ಲಿ ಹೊಸದೊಂದು ಕರ್ಚಿಪ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಬಿಳಿ ಬಟ್ಟೆ ಯಾವುದಾದ್ರೂ ಇದ್ದರೆ ಹಾಕ್ಕೊಂಡು ಸೋಸ್ಕೊಳ್ಳಿ. ನಾನು ಇದಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನಿ. ಈ ಪನ್ನೀರ್ ಹಾಲಲ್ಲಿರೋ ನೀರೆಲ್ಲ ಹೋಗೋವರೆಗೂ ಈ ಥರ ಮೆತ್ತಗೆ ಹಿಂಡ್ಕೋಬೇಕು ಫಸ್ಟು. ಆಮೇಲೆ ಇದಕ್ಕೆ ತಣ್ಣೀರು ಹಾಕ್ಬಿಟ್ಟು ಈ ಥರ ಹಿಂಡ್ಕೊಳ್ಳಿ. ಆ ತಣ್ಣೀರು ಹಾಕೋದ್ರಿಂದ ನಾವು ನಿಂಬೆಹಣ್ಣು ಹಾಕಿದ್ವಲ್ಲ, ಅದ್ರ ಹುಳಿಯೆಲ್ಲ ಹೋಗಬೇಕು. ಅಲ್ಲಿವರೆಗೂ ಈ ಥರ ತಣ್ಣೀರು ಹಾಕಿ ಹಿಂಡ್ಕೋಬೇಕು. ಇಲ್ಲಿ ನಾನು ಒಂದು ಇಬ್ಬರಿಗೆ ಆಗೋವಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ, ಹಂಗಾಗಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮ್ಗಿನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ಈಗ ಹುಳಿಯೆಲ್ಲ ಹೋಗಿದೆ, ಇದನ್ನು ಹಿಂಡ್ಕೊಳೋಣ. ಪನ್ನೀರಲ್ಲಿ ಒಂದು ಹನಿ ನೀರು ಇರಬಾರ್ದು, ಆ ಥರ ಹಿಂಡ್ಬಿಟ್ಟು ನಾವು ಸೈಡಲ್ಲಿ ಇಟ್ಬಿಡೋಣ. ಇದ್ರ ಮೇಲೆ ಒಂದು ಭಾರವಾಗಿರೋವಂಥ ವಸ್ತು ಇಟ್ಬಿಟ್ಟು ಒಂದು 15 ಮಿನಿಟ್ ಬಿಡಿ. ನಾನು ಇಟ್ಟಿದ್ದೆ, ಅದು ವಿಡಿಯೋ ಯಾಕೋ ಆಗಿಲ್ಲ, ಸಾರಿ. ಈಗ ನೋಡ್ಬೋದು 15-20 ಮಿನಿಟ್ ಬಿಟ್ಟು ನಾನೀಗ ತೆಗಿತಾ ಇದ್ದೀನಿ. ಪನ್ನೀರ್ ನೋಡಿ ಯಾವ ಥರ ಬಿಡಿ ಬಿಡಿಯಾಗಿ ಬರ್ತಾ ಇದೆ ಅಂಥೇಳಿ. ಒಂದು ಹನಿನೂ ಕೂಡ ನೀರು ಇಲ್ಲದೆ ಇರೋ ಅಷ್ಟು ಚೆನ್ನಾಗಿ ಪನ್ನೀರ್ ಆಗಿದೆ ಇದು. ಕೆಲವೊಂದು ಹಳ್ಳಿ ಕಡೆ ಪನ್ನೀರ್ ಎಲ್ಲೂ ಸಿಗೋದೇ ಇಲ್ಲ. ನಾವು ತರಬೇಕಂದ್ರೆ ಸಿಟಿಗೇನು ಹೋಗಬೇಕು. ಹಾಗಾಗಿ ಮನೇಲಿರುವಂತಹ ಹೊಡೆದಿರೋ ಹಾಲಲ್ಲಿ ಈ ಥರ ಪನ್ನೀರ್ ಮಾಡ್ಕೋಬೋದು. ನೋಡಿ, ನಾವು ಈಗ ಇದನ್ನು ಚಪಾತಿ ಹಿಟ್ಟಿಂದ ಅದಕ್ಕೆ ಕಲಿಸ್ಕೊಳ್ಳೋಣ. ಈಗ ಇದು ಚಪಾತಿ ಹಿಟ್ಟಿನ ಅದಕ್ಕಾಗಿದೆ. ಇದನ್ನು ಒಂದು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಈಗ ಜಾಮೂನೆಲ್ಲ ಮಾಡ್ತೀವಲ್ಲ, ಆ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಇದನ್ನು ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ, ಯಾಕಂದರೆ ಇದು ಬಾಯ್ಲ್ ಮಾಡಿದಷ್ಟು 1 to ಡಬಲ್ ಬೇಯುತ್ತೆ ಇದು. ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಕಪ್ಪಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ. ಇದನ್ನೊಂದು 5 ಮಿನಿಟ್ ಕುದಿಸೋಣ. ಕುದೀತಾ ಇರುವಾಗಲೇ ನೀವು ಮಾಡಿರುವಂತಹ ಪನ್ನೀರನ್ನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಿ. ಬೇಯ್ತಾನೆ ಇದು ದಪ್ಪ ಆಗ್ತಾ ಇರುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ದಪ್ಪ ಆಗಿದೆ ಅಂತ. ಈಗ ಆಲ್ಮೋಸ್ಟ್ ಬೆಂದಿದೆ. ನಾನು 15 ಮಿನಿಟ್ ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಬನ್ನಿ. ಇವಾಗ ನೋಡಿ, ನೀವು ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರಸಗುಲ್ಲ. ನೋಡಿ, ಇಷ್ಟ ಆದರೆ ಮಾಡಿ ನೋಡಿ ನೀವು ಒಂದ್ಸಲ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ರಸಗುಲ್ಲ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನೋಡಿ, ತುಂಬ ಸಿಂಪಲ್ವಾಗಿ ಮಾಡುವಂಥ ರಸಗುಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪನ್ನೀರೆಲ್ಲ, ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ. ರಸಭರಿತವಾದ ರಸಗುಲ್ಲ. ಹೆಸರೇ ಹೇಳುವಂತೆ ಈ ತಿಂಡಿಯು ಪೂರ್ವ ಭಾಗದಲ್ಲಿ ಹುಟ್ಟಿಕೊಂಡಿತು. 2015ರಲ್ಲಿ ಒಡಿಶಾ ಸರ್ಕಾರವು ರಚಿಸಿರುವ ಒಂದು ಸಮಿತಿಯು ಪುರಿ ಜಗನ್ನಾಥ ದೇವಾಲಯದಲ್ಲಿ ಅರ್ಪಿಸುವ ಈ ತಿಂಡಿಯನ್ನು ಒಡಿಶಾದಲ್ಲಿ ಹುಟ್ಟಿಕೊಂಡಿತು ಎಂದು ವಾದಿಸಿತು. ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಪ್ರದೇಶದಲ್ಲಿ ಲಕ್ಷ್ಮೀ ದೇವಾಲಯ ಆರಾಧನೆಗೆ ಹಾಗೂ ನವರಾತ್ರಿಯ ಆಚರಣೆಗೆ ವಿಶೇಷ ನೈವೇದ್ಯವಾಗಿ ರಸಗುಲ್ಲವನ್ನು ಇಡಲಾಗುತ್ತದೆ. ಇಂದಿನ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಹೆಚ್ಚಾಗಿ ಉಪಯೋಗಿಸುವಂತಹ ರಸಗುಲ್ಲ ಇದು. ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವಂಥ ರಸಗುಲ್ಲವನ್ನು ಮಾಡೋದು ನೋಡಿದ್ರಲ್ಲ,